ಮಾವಂಗೆ ಫೋನ್ ಮಾಡಿ ಹೇಳೋಣ. ಬೇಡ ಅವನಿ, ಅಪ್ಪ ಸಿಂಗಾಪುರಲ್ಲಿದ್ದಾರೆ. ಅಮ್ಮನ ಪರಿಸ್ಥಿತಿ ಬಗ್ಗೆ ಗೊತ್ತಾದ್ರೆ ಭಯ ಪಡ್ತಾರೆ. ಆಮೇಲೆ ಹೇಳಿದ್ರಾಯ್ತು. ಹೊಸ ಪೇಷಂಟ್ ಯಾರಾದ್ರೂ ಜಾಯಿನ್ ಆಗಿದಾರಾ? ಹೌದು, ವೇದಾವತಿ ಅಂತ ಒಬ್ರು ಜಾಯಿನ್ ಆಗಿದ್ದಾರೆ. ವೇದಾವತಿನ? ಈ ಹೆಸರನ್ನ ಎಲ್ಲೋ ಕೇಳಿದಿನಲ್ಲ. ಅವ್ರ ಕಂಡೀಷನ್ ಸೀರಿಯಸ್ ಆಗಿದೆ. ಹೌದಾ? ಅವರಿಗೆ ಸಂಬಂಧಿಕರು ಅಟೆಂಡರ್ಸ್ ಯಾರಾದ್ರೂ ಇದಾರಾ? ಅವನಿ ಅಂತ ಯಾರೋ ಒಬ್ರು ಇದ್ದಾರೆ. ಅವನಿನಾ? ಎರಡ್ ಸರಿನೂ ಅವನಿಗೆ ಅವಳ ಮಗು ಬಗ್ಗೆ ಹೇಳೋಕೆ ಆಗ್ಲಿಲ್ಲ. ಈ ಸರಿ ಹೇಗಾದ್ರೂ ಹೇಳ್ಬೇಕು. ವೇದವತಿನ ಈ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ಯಾ ಅಂತ ನಾನು ತಿಳ್ಕೊಳಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ ಅವನಿ? ಇವತ್ತು ಆ ವೇದವತಿ ಸಾವನ್ನ ನೋಡ್ಬೇಕು. ಕೊಡೋ ಏಟಿಗೆ ಪೀಡೆ ತೊಲಗತ್ತೆ. ಅವನಿ ಅವರೇ, ನೀವಾ? ಹೇಳಿ. ಚೆನ್ನಾಗಿದ್ದೀರಾ? ಪರವಾಗಿಲ್ಲ ರೀ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನದು? ಅವನಿಗೆ ಹುಟ್ಟಿರೋ ಮಗು ಬಗ್ಗೆ, ನಾನ್ ಮಾಡ್ಸಿರೋಂಥ ಕೆಲ್ಸದ ಬಗ್ಗೆ ಹೇಳ್ಬಿಡ್ತಾಳಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ. ಅವತ್ತು ನನ್ನಿಂದ ಒಂದು ತಪ್ಪು ನಡೆದಿದೆ. ತಪ್ಪ? ಹೌದು ರೀ. ಏನದು? ಅವಳ ಬಾಯಿಂದ ನಿಜ ಹೊರಗೆ ಬರೋದ್ರೊಳಗೆ ಈ ಗನ್ ಒಳಗಿರೋ ಬುಲೆಟ್ ಅವಳ ತಲೆ ಒಳಗಡೆ ಹೋಗ್ಲೇಬೇಕು. ನಾನು ವೇದವತಿ ಸಾವನ್ನ ನೋಡ್ಬೇಕು ಅಂತ ಬಂದೆ, ಅವಳ ಸಾವನ್ನ ನೋಡ್ಬೇಕಾಗಿ ಬರ್ತಿದೆ. ಏನಾಯ್ತು ನಿಮ್ಗೆ? ಯಾಕೆ ಇಷ್ಟೊಂದು ಯೋಚಿಸ್ತಿದ್ದೀರಾ? ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಹೇಳಿ. ಅವತ್ತು ನಿಮ್ಗೆ ಹೆಣ್ಮಗು ಹುಟ್ಟಿತು ಅಲ್ವಾ? ಹೌದು, ಹುಡ್ತು. ನಾನು ನೋಡೋದಕ್ಕೆ ಮುಂಚೆನೆ ಆ ಮಗು ಸತ್ತೋಯ್ತು. ಅದರಲ್ಲಿ ನನ್ನ ತಪ್ಪಿದೆ ಅಂತ ನಾನು ನಮ್ಮ ಅತ್ತೆ ಮನೆಯಿಂದ ದೂರ ಆದೆ. ಗಂಡ ಹೆಂಡತಿ ಸಂಬಂಧದಲ್ಲೂ ಮನಸ್ತಾಪ ಬಂತು. ಈಗ ಆ ವಿಷಯ ಯಾಕೆ ಬಿಡಿ. ಆ ಮಗು ಸತ್ತಿಲ್ಲ ರೀ. ಏನು? ಹೌದು ರೀ, ಆ ಮಗು ಸತ್ತಿಲ್ಲ, ಸತ್ತಿದೆ ಅಂತ ಸುಳ್ಳು ಹೇಳ್ದೆ. ಇನ್ನೊಬ್ರಿಗೆ ಹುಟ್ಟಿದ ಮಗು ಸತ್ತೋಯ್ತು. ಆ ಮಗುನ ನಿಮ್ಮ ಮಗು ಅಂತ ಹೇಳೋ ಪ್ರಯತ್ನ ಮಾಡಿದೆ. ಅವತ್ತು ಆ ಮಗುನ ನಾನೇ ಹೊರಗಡೆ ತಗೊಂಡು ಹೋಗಿ ರೋಡ್ ಮೇಲೆ ಬಿಟ್ಬಿಟ್ಟೆ. ಆ ಮಗು ಯಾವತ್ತೋ ಒಂದಿನ ನಿಮಗ್ ಕಾಣಿಸುತ್ತೆ, ಯಾವುದೋ ಒಂದ್ ಜಾಗದಲ್ಲಿ ಕ್ಷೇಮವಾಗೇ ಇರತ್ತೆ. ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಇದಕ್ಕೂ ಮುಂಚೆ 2 ಸರಿ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಆಗ್ಲಿಲ್ಲ. ಇದು ನಿಜ ರೀ, ದೇವ್ರ ಮೇಲೆ ಆಣೆ. ಯಾಕೆ ಹಾಗೆ ಮಾಡ್ದೆ? ಯಾಕೆ ನನಗೆ ಅನ್ಯಾಯ ಮಾಡ್ದೆ? ದುಡ್ಡಿಗೆ ಆಸೆ ಪಟ್ಟು ಮಾಡ್ದೆ. ದುಡ್ಡಿಗೆ ಆಸೆ
ಪಟ್ ಮಾಡಿದ್ಯಾ? ಹೌದು ರೀ. ದುಡ್ಡಿನ ಆಸೆ ಯಾರು ತೋರ್ಸಿದ್ರು? ಅಷ್ಟೆಲ್ಲ ನಾಟಕ ಮಾಡಿದ್ ಯಾರೋ ಅಲ್ಲ. ನೋ ನೋ. ಏನಾಯ್ತು ಮೇಡಮ್? ಏನಿಲ್ಲ, ನೀನ್ ಹೋಗು. ಅವನಿ ಇರೋ ಜಾಗದಲ್ಲಿ ಆ ನಿಹಾರಿಕಾ ಖಂಡಿತವಾಗ್ಲೂ ಇರ್ತಾಳೆ. ಯಾವುದೋ ಕಡೆಯಿಂದ ಗಮನಿಸ್ತಾನೆ ಇರ್ತಾಳೆ. ಅದಕ್ಕೆ ಅವನಿಗೆ ನಾನು ಪ್ರತ್ಯಕ್ಷವಾಗಿ ಅಲ್ದೇನೆ ಬೇರೆ ರೀತಿಲಿ ಮಗು ಬದುಕಿರೋ ವಿಷಯನ ತಿಳಿಸ್ತೀನಿ. ಅತ್ತೆ ಫೋನು ಮನೆಯಲ್ಲೇ ಇದೆ. ದೇವಸ್ಥಾನಕ್ಕೆ ಹೋದ್ರು ಬೇರೆ ಎಲ್ಲೇ ಹೋದ್ರು ಫೋನ್ ತಗೊಂಡೇ ಹೋಗ್ತಾರೆ. ಮತ್ತೆ ಇವತ್ತ್ಯಾಕೆ ಫೋನ್ ತಗೊಂಡು ಹೋಗಿಲ್ಲ? ಇನ್ನು ಮನೆಗೆ ಯಾಕೆ ಬಂದಿಲ್ಲ? ಶ್ರೀಕರಿಗೆ ಗೊತ್ತಿರುತ್ತೆ. ಒಂದ್ಸರಿ ಶ್ರೀಕರ್ಗೆ ಫೋನ್ ಮಾಡಿ. ಮೊದಲೇ ಮಾವನವರು ಸಿಟಿಲಿಲ್ಲ, ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ನಂಗಾಗುತ್ತೆ. ಬಾವ ಹೇಳಿದ್ದು ಲಾಜಿಕ್ಕೆ. ತಕ್ಷಣ ಫೋನ್ ಮಾಡೋ. ಅಣ್ಣ ಹೇಳು. ಅಮ್ಮ ಮನೇಲಿಲ್ಲ, ಫೋನ್ ಕೂಡ ಮನೇಲೆ ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ ನಿನಗೇನಾದ್ರೂ ಗೊತ್ತಾ? ನೀವೆಲ್ಲರೂ ಎಲ್ಲಿಗೆ ಹೋಗಿದ್ರಿ? ಹಾಗೆ ಸುಮ್ಮನೆ ನಾವೆಲ್ಲ ಸಿನಿಮಾಕ್ಕೆ ಹೋಗಿದ್ವಿ. ಅಮ್ಮನ್ನ ಮನೇಲಿ ಒಬ್ಳನ್ನೇ ಬಿಟ್ಟು ನೀವೆಲ್ಲ ಎಂಜಾಯ್ ಮಾಡೋದಕ್ಕೆ ಸಿನಿಮಾಗೆ ಹೋಗಿದ್ರಾ? ಇದೆಲ್ಲ ನಮಗೆ ಹೊಸ್ತಾ ಹೇಳು. ಅದ್ಬಿಡು, ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ನೀನು. ಅಮ್ಮ ಅದು ಏನೋ ಬೆಳಗ್ಗೆ ಎಣ್ಣೆ ಹೊಡೆದಿದ್ಯಾ ಹೇಗೆ? ಮಾತಾಡ್ತಾ ತೊದಲುತ್ತಾಗ್ಯಾ? ಅಪ್ಪ ಮನೇಲಿ ಇಲ್ಲ ಅಲ್ವಾ, ತನಗೆ ಬೋರ್ ಆಗ್ತಿದೆ ಅಂತ ಗೊತ್ತಿರೋರ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಯಾವಾಗ ಬರ್ತೀನಿ ಅಂತ ಹೇಳಿದ್ರು? ಇವತ್ತು ರಾತ್ರಿ ಅಲ್ಲೇ ಇರ್ಬೋದೇನೋ. ಹೌದಾ? ಅಮ್ಮ ಹಾಗೆಲ್ಲ ಯಾರ ಮನೇಲೂ ಇರಲ್ವಲ್ಲೋ? ಇರ್ಬೇಕಾಗಿರೋ ಪರಿಸ್ಥಿತಿ ಬಂದಾಗ ಇರ್ದೆ ತಪ್ಪಲ್ಲ ಅಲ್ವಾ? ನೀವು ಅಮ್ಮನ ಬಗ್ಗೆ ಯೋಚನೆ ಮಾಡ್ದೇನೆ ಎಂಜಾಯ್ ಮಾಡಿ. ಅತ್ತೆ ಯಾಕೆ ಹೋಗಿದಾರೋ, ಯಾಕೆ ಇವತ್ತು ರಾತ್ರಿ ಬರಲ್ಲ ಅಂತಿದ್ದಾನೋ ನನಗಿವಾಗ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಆಸ್ತಿಗೋಸ್ಕರ ಅಮ್ಮನ್ನ ಸಾಯಿಸೋದಕ್ಕೂ ಕೂಡ ಹಿಂದೆಟಾಕಲ್ಲ ಅಂತ ಇವರು ನಿಮ್ ಬಗ್ಗೆ ಭಯ ಆಗಿರುತ್ತೆ. ನೀನ್ ತುಂಬಾ ಓವರ್ ಮಾಡಬೇಡ. ನೀವು ಸೈನ್ಗೋಸ್ಕರ ತೊಂದರೆ ಕೊಟ್ಟಿರೋ ವಿಷಯ ಶ್ರೀಕರ್ಗಿನ್ನೂ ಹೇಳಿರೋ ಹಾಗಿಲ್ಲ ನಿಮ್ಮ ಅಮ್ಮ. ಅದಕ್ಕೆ ನಮ್ಮ ಬಾಮೈದ ಕೂಲಾಗಿ ಮಾತಾಡ್ತಿದ್ದಾನೆ. ಹೇಳಿದ್ರೆ ನಾವೇನ್ ಹೆದರ್ಕೋತೀವ? ಏನಾಗ್ಬೇಕೋ ಅದಾಗತ್ತೆ. ಈ ಸಲ ಅಂತೂ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ ಅಷ್ಟೇ. ಅದೆಲ್ಲ ಸರಿ. ಇವತ್ತು ರಾತ್ರಿ ಅಮ್ಮ ಮನೆಗೆ ಬರಲ್ಲ, ಅದಕ್ಕೆ ನಾವೆಲ್ಲ ಇಷ್ಟವಾಗಿರೋ ಅಡುಗೆ ಮಾಡ್ಕೊಂಡು ತಿನ್ನೋಣ. ಅಡ್ಗೆ ಮಾಡೋಕೆ ನನ್ನ ಕೈಲಿ ಆಗಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡೋಣ. ಓಕೆ. ಅತ್ತೆ ಬಗ್ಗೆ ಅವ್ರ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಹಾಸ್ಪಿಟಲ್ ಅಲ್ಲಿದ್ದಾರೆ ಅಂತ ಹೇಳ್ಬೇಕಲ್ವಾ? ಹೇಳ್ತೀನಿ. ಇಲ್ಲಿಗೆ ಬರ್ತಾರೆ, ಹೊರಗಡೆ ಮಾತ್ರ ದುಃಖ ಪಡೋ ಥರ ನಾಟಕ ಮಾಡ್ತಾ ಒಳಗೊಳಗೆ ಆನಂದ ಪಡ್ತಾರೆ. ಅದು ನನಗಿಷ್ಟ ಇಲ್ಲ. ಅಮ್ಮನ ಕಂಡೀಷನ್ ಪೂರ್ತಿಯಾಗಿ ಗೊತ್ತಾಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಪ್ಪನಿಗೆ ಕೂಡ. ನಮ್ಮ ಕುಲದೈವ ಆಗಿರೋ ಅಮ್ಮನವರಿಂದ ನಮ್ಮ ಅಮ್ಮ ಅಪಾಯದಿಂದ ಹೊರಗೆ ಬಂದು ಬೇಗ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ ಇಲ್ದೇನೆ ಬದುಕೋದು ಎಂಥ ದುರಾದೃಷ್ಟ ಅಂತ ಅಮ್ಮ ಇಲ್ದಿರೋರ್ಗೆ ಗೊತ್ತಾಗತ್ತೆ. ಶ್ರೀಕರ್ ಸರಿಂದ ಅಮ್ಮನನ್ನ ದೂರ ಮಾಡಬೇಡ. ಅವರು ಹುಷಾರಾಗಿ ಮನೆಗೆ ಹೋಗ್ಬೇಕು. ನನಗೋಸ್ಕರ ನಾನು ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಅದಕ್ಕೆ ಈ ಸರಿ ನನ್ನ ಕೋರಿಕೆನ ನೆರವೇರಿಸು ತಾಯಿ.
ಅದಕ್ಕೆ ಈ ಸರಿ ನನ್ನ ಕೋರಿಕೆನ ನೆರವೇರಿಸು ತಾಯಿ. ಡಾಕ್ಟರ್, ಅಮ್ಮ ಹೇಗಿದ್ದಾರೆ? ಇಟ್ಸ್ ಮಿರಾಕಲ್. ಏನಾಯ್ತು? ನಿಮ್ ಮದರ್ ಸೇಫ್. ನಾನಂತೂ ಯಾವುದೇ ಹೋಪ್ಸ್ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ. ಏನ್ ಅದ್ಭುತ ನಡೀತೋ ಗೊತ್ತಿಲ್ಲ, ಆದ್ರೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದಕ್ಕೆ ಸರ್ಜರಿ ಮಾಡ್ಬೇಕಾಗತ್ತೆ ಅನ್ಕೊಂಡಿದ್ದೆ. ಯಾವುದಕ್ಕೂ ಒಳ್ಳೇದು ಅಂತ ಮತ್ತೊಂದ್ಸರಿ MRI ಮಾಡಿ ನೋಡಿದೆ. ಬ್ಲಡ್ ಕ್ಲಾಟ್ ಕರೆಕ್ಟ್ ಇರೋದು ಕಾಣಿಸ್ತು. ಇನ್ನು ಯಾವುದೇ ಆಪರೇಷನ್ ಅಗತ್ಯ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಸರಿಯಾದ ಸಮಯ ಕರ್ಕೊಂಡು ಬಂದಿದ್ ಕೂಡ ಒಳ್ಳೆ ಕೆಲಸ ಆಯ್ತು. ಕೆಲವು ಸಾರಿ ಮನಿಗಿಂತ ಟೈಮ್ ತುಂಬಾ ಇಂಪಾರ್ಟೆಂಟ್. ಅವರು ಅಮ್ನೋರ ಪರಮ ಭಕ್ತೇರಿ. ಆ ಅಮ್ನೋರು ನನ್ನಂತ ನತದೃಷ್ಟಿಗೆ ನ್ಯಾಯ ಕೊಡದೆ ಇರ್ಬೋದು, ಆದ್ರೆ ಅವರಿಗೆ ನ್ಯಾಯ ಕೊಡ್ತಾಳೆ ಬಿಡಿ. ಕೆಲವು ದಿನ ಪಂಕ್ಚುಲ್ ಆಗಿ ಮೆಡಿಸಿನ್ಸ್ ಕೊಡಬೇಕು, ಆಗ್ಲೇ ಬ್ಲಡ್ ಕ್ಲಾಟ್ಸ್ ಪೂರ್ತಿಯಾಗಿ ಕ್ಯೂರ್ ಆಗುತ್ತೆ. ಮತ್ತೊಂದು ವಿಷಯ ಏನಂದ್ರೆ, ಅವರು ಹೈಪರ್ ಟೆನ್ಷನ್ ಮಾಡ್ಕೋಬಾರ್ದು, ಅದು ತುಂಬಾ ಅಪಾಯ. ನರ್ವ್ ಸಿಸ್ಟಮ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿದ್ದಕ್ಕೆ ಅವ್ರು ಮೊದಲಿನ ಥರ ಇರೋಕ್ಕಾಗೋದಿಲ್ಲ. ಸ್ವಲ್ಪ ದಿನ ವೀಲ್ ಚೇರಲ್ಲಿ ಇರೋದೇ ಒಳ್ಳೇದು. 10 ಡೇಸ್ ನಂತರ ಮತ್ತೆ ಕರ್ಕೊಂಡು ಬನ್ನಿ. ಅವಾಗ ಸಿಚುಯೇಷನ್ಸ್ನ ನೋಡಿ ಉಳಿದಿರೋ ವಿಷಯಗಳನ್ನ ಮಾತಾಡೋಣ. ಓಕೆ ಡಾಕ್ಟರ್. ನೀವು ಅವರನ್ನ ಚಿಕ್ಕ ಮಗು ಥರ ನೋಡ್ಕೊಂಡ್ರೆ ಕೆಲವು ದಿನಗಳಲ್ಲೇ ಅವ್ರು ಎದ್ದು ನಡೆಯೋಕ್ಕಾಗುತ್ತೆ. ಹಾಗೆ ಆಗಲಿ ಡಾಕ್ಟರ್. ಇವತ್ತೆಲ್ಲ ನಮ್ಮ ಅಬ್ಸರ್ವೇಷನ್ ಅಲ್ಲೇ ಇರಬೇಕು. ನಾಳೆ ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡ್ತೀವಿ. ಶ್ಯೂರ್. ಮೀರಾ. ಡಾಕ್ಟರ್, ಚೆನ್ನಾಗಿದ್ದೀರಾ ಅವನಿ ಅವರೇ? ಚೆನ್ನಾಗೇ ಇದ್ದೀವಿ. ಹೇಳಿ ಡಾಕ್ಟರ್. ಪೇಷಂಟ್ ವೇದವತಿಗೆ ಸಂಬಂಧಿಸಿದ ಡಿಸ್ಚಾರ್ಜ್ ಸಮರಿನ ತಕ್ಷಣ ರೆಡಿ ಮಾಡಿಸು. ಓಕೆ ಡಾಕ್ಟರ್. ನೀವು ಹೋಗಿ ಪೇಷಂಟ್ನ ನೋಡ್ಬೋದು. ಅಮ್ಮ, ದೊಡ್ಡ ಅಪಾಯದಿಂದ ಪಾರಾದ್ರಿ ನೀವು. ಡಾಕ್ಟರ್ ಪ್ರಯತ್ನ ಸ್ವಲ್ಪ ಆದ್ರೆ ಅಕ್ಷಯ ಪ್ರಯತ್ನ ಜಾಸ್ತಿ ಇದೆ ಅಮ್ಮ. ಅಕ್ಷಯ ಅಂದ್ರೆ ನನ್ನ ಎತ್ತಿನ ದಾಳಿಯಿಂದ ಕಾಪಾಡಿದ್ಲು ಅಲ್ವಾ ಅವಳು. ಅಮ್ಮನವ್ರ ಹತ್ರದಲ್ಲಿದ್ದ ಕುಂಕುಮ ತಂದ್ಕೊಟ್ಲು, ನಿನ್ಗೋಸ್ಕರ ಕೇಳ್ಕೊಂಡ್ಲು ಅಮ್ಮ. ಆ ಅಮ್ಮನವ್ರ ದಯೆಯಿಂದಾನೇ ನೀನ್ ನಮಗೆ ಸಿಕ್ಕದೆ. ಆ ಹುಡುಗಿ ಮಾಡಿದ್ರಲ್ಲಿ ತಪ್ಪಿಲ್ಲ, ಆದ್ರೆ ಕುಂಕುಮ ಕೊಟ್ಟ ಮಾತ್ರಕ್ಕೆ ಇಷ್ಟೊಂದು ಮಹಿಮೆ ಇರೋದಾದ್ರೆ ನಾನು ದಿನ ಪೂಜೆ ಮಾಡಿದೆ. ನನಗೆಷ್ಟು ಒಳ್ಳೇದಾಗಬೇಕಿತ್ತು.
ನಾನ್ ಮಾಡಿರೋ ಪೂಜೆಗಳಿಗೆ ನಮ್ಮ ಮಗಳು ಈ ಲೋಕ ಬಿಟ್ಟು ಹೋಗ್ಬಾರ್ದಿತ್ತಲ್ವಾ? ಅವನಿ, ನಾನ್ ನಿನ್ಗೆ ಡೈರೆಕ್ಟ್ ಆಗಿ ಹೇಳೋಕ್ಕಾಗ್ದಿರೋ ವಿಷಯನ ಈ ಪ್ರಿಸ್ಕ್ರಿಪ್ಷನ್ ಮೂಲಕ ವಿವರವಾಗಿ ಬರಿತಿದ್ದೀನಿ. ನಿನ್ಗೆ ಯಾವುದೇ ಪರಿಸ್ಥಿತಿಲಾದ್ರೂ ನಿಜ ತಿಳಿಬೇಕು. ನೀನು ಬೇಗ ಹುಷಾರಾಗ್ತೀಯಾ ಅಂತ ಡಾಕ್ಟರ್ ಹೇಳಿದ್ರು ಅಮ್ಮ. ನೀನ್ ಭಯ ಪಡ್ಬೇಕಾಗಿರೋ ಅಗತ್ಯ ಇಲ್ಲ. ಅವನಿ, ಇದು ನಿನ್ಗೆ ಸಂತೋಷ ಕೊಡೋ ವಿಷಯ. ಅದೇನಂದ್ರೆ ನಿನ್ಗೆ ಹುಟ್ಟಿರೋ ಮಗು ಹುಟ್ಟದಾಗ್ಲೇ ಸತ್ತೋಯ್ತು ಅಂತ ಕೆಲವರು ಸೃಷ್ಟಿಸಿದ್ರು. ನಿನ್ ಮಗು ಸತ್ತಿಲ್ಲ, ಬದುಕೇ ಇದ್ದಾಳೆ. ಯಾವುದೋ ಒಂದ್ ಜಾಗದಲ್ಲಿ ಯಾರೋ ಒಬ್ರತ್ರ ಬೆಳೀತಾ ಇರ್ತಾಳೆ. ಪ್ರತ್ಯಕ್ಷವಾಗಿ ಬಂದು ನಿನ್ನ ಹತ್ರ ಈ ನಿಜನ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನಿನ್ ಮಗು ಬಗ್ಗೆ ನಾನು ಹೇಳಿದ್ದೆಲ್ಲ ನಿಜವಾಗ್ಲೂ ಸತ್ಯ. ದೇವ್ರ ಮೇಲಾಣೆ, ಇಂತಿ ನಿಮ್ಮ ಶ್ರೇಯೋಭಿಲಾಷಿ. ಇದು ಏನಾದ್ರೂ ಅವನಿ ಹತ್ರ ಸೇರಿ ಅವನಿಗೆ ನಿಜ ಗೊತ್ತಾಗ್ಬೇಕು. ಈ ರೀತಿ ಹೇಳೋದ್ ಬಿಟ್ರೆ ನನ್ಗೆ ಬೇರೆ ದಾರಿ ಇಲ್ಲ. ವಸಂತ, ಏನು? ನಿನ್ ತಮ್ಮಂದ್ರು ಅವ್ರ ಹೆಂಡ್ತೀರು ತುಂಬಾ ಭಯಂಕರವಾಗಿ ವರ್ತಿಸ್ತಿದಾರಂತ ನಿನಗೆ ಅನ್ನಿಸ್ತಿಲ್ವಾ? ನಮ್ ಜೀವನನೇ ನೆಟ್ಟಿಗಿಲ್ಲ. ಈಗ ಅವ್ರ ವಿಷಯ ಮಾತಾಡೋದು ಅನವಶ್ಯಕ. ಏನು ಬಾವ ನಮ್ ಬಗ್ಗೆನೆ ಏನೋ ಡಿಸ್ಕಷನ್ ಮಾಡ್ತಿರೋ ಹಾಗಿದೆ. ನಮ್ಮ ಬಗ್ಗೆ ಏನ್ ಅನ್ಕೋತಿರೋ ಅನ್ಕೊಳ್ಳಿ ಪೃಥ್ವಿರಾಜ್ ಅವರೇ. ಯಾವತ್ತೋ ಒಂದಿನ ಈ ವಂಶದ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಮಾತ್ರ ನಾವೇ. ಅಷ್ಟಕ್ಕೂ ರಾತ್ರಿ ಎಲ್ಲ ಅಮ್ಮ ಮನೆಗೆ ಬರ್ದೇನೆ ಎಲ್ಲಿ ಹೋಗಿರ್ತಾರೆ? ಸಂಬಂಧಿಕರ ಮನೇಲಿ ನಮ್ಮೆಲ್ಲರನ್ನು ಬಿಟ್ಟು ಒಬ್ರೇ ಇದ್ದಾರೆ ಅಂದ್ರೆ ಗ್ರೇಟೇ. ಹೊರಗಡೆ ಕಾರ್ ನಿಲ್ತು, ಯಾರೋ ಬರ್ತಿರೋ ಹಾಗನ್ನಿಸ್ತಿದೆ. ಅಮ್ಮ, ಅಮ್ಮಂಗೆ ಏನಾಯ್ತು? ಬ್ರೈನ್ ಸ್ಟ್ರೋಕ್ ಬಂದಿದೆ. ಸಮಯಕ್ಕೆ ಅವನಿ ನಮ್ಮ ಮನೆಗೆ ಬಂದಿದ್ದಕ್ಕೆ, ಸಮಯಕ್ಕೆ ಹಾಸ್ಪಿಟಲಿಗೆ ಜಾಯಿನ್ ಮಾಡಿಸಿದ್ದಕ್ಕೆ ಅಮ್ಮನ ಪ್ರಾಣನ ಕಾಪಾಡ್ಕೊಳಕ್ಕಾಯ್ತು. ಅಮ್ಮ, ಲೈ ನಾನು ಫೋನ್ ಮಾಡಿದಾಗ ಯಾಕೆ ನನಗೆ ಸುಳ್ಳು ಹೇಳ್ದೆ ನೀನು? ಅಮ್ಮನ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ಯಾ? ಅತ್ತೆ ಮೇಲೆ ಸೊಸೆಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಅನಿಸ್ಲಿ ಅಂತ ನನ್ನ ಹೆಸರು ಹಾಳು ಮಾಡಕ್ ಟ್ರೈ ಮಾಡ್ತಿದ್ಯಾ? ಅದಕ್ಕೆ ನಮಗ್ ವಿಷಯ ತಿಳಿಸ್ತೇನೆ ಈ ಅವನಿನ ಜೊತೆಗೆ ಇಟ್ಕೊಂಡು ತಿರ್ಗಾಡ್ತಿದ್ಯಾ? ಕನಿಷ್ಠ ನನ್ನ ಹತ್ರನಾದ್ರೂ ಈ ವಿಷಯ ಹೇಳ್ಬೋದಿತ್ತಲ್ಲೇನೋ? ಏನ್ ನಾಟಕನೋ ಇದು? ಶಟ್ ಅಪ್. ಅಮ್ಮನ ಮೇಲೆ ತುಂಬಾ ಪ್ರೀತಿ ಇರೋ ಹಾಗೆ ಎಲ್ಲರೂ ತುಂಬಾ ಮಾತಾಡ್ತಿದ್ದೀರಾ. ಅಷ್ಟಕ್ಕೂ ಅಮ್ಮ ಈ ಪರಿಸ್ಥಿತಿಗೆ ಬರೋದಕ್ಕೆ ನೀವೇ ಕಾರಣ ಅಲ್ವಾ? ಆಸ್ತಿ ವಿಷಯದಲ್ಲಿ ಸೈನ್ ಮಾಡಿ ಅಂತ ಹೇಳಿ ಅಮ್ಮನಿಗೆ ಯಾಕೆ ತೊಂದರೆ ಕೊಟ್ರಿ? ಅವನಿನ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಅವಾಗ ನಾವೆಲ್ಲ ದೂರ ಆಗೋದೇ ಒಳ್ಳೇದಲ್ವಾ? ಅಂದ್ರೆ ನಿಮಗೆ ಆಸ್ತಿನೇ ಮುಖ್ಯ, ಸಂಬಂಧ ಮುಖ್ಯ ಅಲ್ಲ. ಆಸ್ತಿನೇ ಮುಖ್ಯ, ಆತ್ಮೀಯತೆ ಮುಖ್ಯ ಅಲ್ಲ. ಆಸ್ತಿನೇ ಮುಖ್ಯ, ರಕ್ತ ಸಂಬಂಧ ಮುಖ್ಯ ಅಲ್ಲ. ಆಸ್ತಿಗೋಸ್ಕರ ಯಾವ ಕೆಲಸನಾದ್ರೂ ಮಾಡ್ತೀರಾ, ಎಷ್ಟು ದೂರ ಆದ್ರೂ ಹೋಗ್ತೀರಾ, ಅಷ್ಟೇ ಅಲ್ವಾ? ಲೈ ಅವನಿ ಮತ್ತೆ ಈ ಮನೆ ಕಾಲಿಡ್ತಾಳೆ ಅನ್ನೋದಾದ್ರೆ ನಮಗ್ ಆಸ್ತಿನೇ ಮುಖ್ಯ ಕಣೋ. ನೀನ್ ಹೇಳೋ ಸಿನಿಮಾ ಡೈಲಾಗ್ಗಳೆಲ್ಲ ನಮಗ್ ಬೇಕಾಗಿಲ್ಲ.